ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಮಾರುತಿ 800 ಕಾರು ಸೇಲಿಗೆ ಬಂದು ವೀಕ್ಷಕರೇ, ಮೊನ್ನೆ ರೀಸೆಂಟಾಗಿ ಈ ಗಾಡಿದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಅವರು ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಡಿಲೀಟ್ ಮಾಡಿ ಸರ್ ಮತ್ತೆ ಅಪ್ಡೇಟ್ ಮಾಡಿಸ್ತೀನಿ ಅಂತ ಹೇಳಿದರು. ಬಟ್ ಈಗ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿ ಇನ್ನೂ ಮೊನ್ನೆ ಅಪ್ಲೋಡ್ ಮಾಡಿದಾಗ ಇನ್ನೂ ಸೇಲಾಗಿಲ್ಲ, ಇವಾಗ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನೂ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಮಾಹಿತಿ ಸಿಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಮಾರುತಿ 800 ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ ಬಂದು ಇದು 1997 ಮಾಡಲು ವೀಕ್ಷಕರೇ, 1997 ಮಾಡಲಿದು. ಓನರು RC ಕಾರ್ಡಲ್ಲಿ 4 ಆಗಿದೆ ವೀಕ್ಷಕರೇ. ಬಟ್ ಇವರ ಗಾಡಿ ಇರೋದು ಇನ್ನೂ ಹೆಸರು ಮಾಡಿಸ್ಕೊಂಡಿಲ್ಲ, ಅದು RC ಕಾರ್ಡಲ್ಲಿ ಮಾತ್ರ 4 ಓನರ್ ಇದೆ. ಡಾಕ್ಯುಮೆಂಟ್ಸು ಲ್ಯಾಬ್ಸ್ ಆಗಿದೆ ವೀಕ್ಷಕರೇ. FC ಇನ್ಸೂರೆನ್ಸು 2 ಲ್ಯಾಬ್ಸ್ ಆಗಿದ್ದಾವೆ. ಟೈರು ಚೆನ್ನಾಗಿದ್ದಾವೆ ಅಂತ ಹೇಳಿದ್ದಾರೆ ವೀಕ್ಷಕರೇ, ಏನು ತೊಂದರೆ ಇಲ್ಲ. ಇಂಜಿನ್ನು ಮತ್ತು ಟೈರು ಏನು ತೊಂದರೆ ಇಲ್ಲ, ಆರಾಮಾಗಿ ರನ್ನಿಂಗ್ ಇದೆ ಸರ್ ಅಂತ ಹೇಳಿದ್ದಾರೆ. ಮತ್ತು ಬಾಡಿ ಲೈನು ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ನೀವು ಫೋಟೋದಲ್ಲೂ ಸ್ವಲ್ಪ ವೀಕ್ಷಿಸ್ಬೋದು, ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಕಾಣಿಸ್ತಿದೆ. ಆದರೂ ಕೂಡ ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ. ಮತ್ತು ಇಂಜಿನ್ನು ಕೂಡ ಡೈರೆಕ್ಟಾಗಿ ಚೆಕ್ ಮಾಡಿದ್ರೇ ಗೊತ್ತಾಗೋದು ವೀಕ್ಷಕರೇ. ಅವರು ಹೇಳಿದ್ದಾರೆ ಚೆನ್ನಾಗಿದೆ ಸರ್, ರನ್ನಿಂಗು ನಾವೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ. FC ಇನ್ಸೂರೆನ್ಸ್ 2 ಲ್ಯಾಬ್ಸ್ ಆಗಿದೆ ವೀಕ್ಷಕರೇ. ಹಾಗಾಗಿ ಈಗ ಈ ಗಾಡಿಯವ್ರದ್ದು 2930 ಫಾರಮ್ ಸೈನ್ ಮಾಡಿಕೊಟ್ಟಿದ್ದಾರಂತೆ ಓನರು. ಬಟ್ RC ಕಾರ್ಡ್ ಒರಿಜಿನಲ್ಲು ಇವ್ರ ಕಡೆನೇ ಇದೆ, ಗಾಡಿಯವ್ರ ಕಡೆ. ಗಾಡಿ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರು ಲೊಕೇಶನ್ನು. ನಿಮಗೆ ಬೆಂಗಳೂರಲ್ಲಿ ಎಲ್ಲಿ ಏನು ಇರ್ತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ಬೇಕಾದ್ರೆ ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಲೊಕೇಶನ್ ಕೇಳಿಕೊಂಡು ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಒಂದು ಸತಿ ನೀವು ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಯಾಕಂದರೆ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಈ ರೇಟ್ ಬಂದುಬಿಟ್ಟು ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರೇ 25,000 ಇರ್ತದೆ ಅಷ್ಟೇ. ಬರೀ 25,000 ಹೇಳ್ತಿದ್ದಾರೆ, ಅದರಲ್ಲೂ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ವೀಕ್ಷಕರೇ. ಓಕೆನಾ? ಯಾಕಂದರೆ ಡಾಕ್ಯುಮೆಂಟ್ಸು ಲ್ಯಾಬ್ಸ್ ಇದೆ, ಓಲ್ಡ್ ಮಾಡಲು, ಹಾಗಾಗಿ 25,000 ಹೇಳ್ತಿದ್ದಾರೆ. ಇನ್ನೂ ಕಡಿಮೆನೂ ಆಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ. ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸ್ ಇನ್ನೇನು ಒರಿಜಿನಲ್ RC ಕಾರ್ಡ್ ಇದೆ ಅಂತೆ, ಲ್ಯಾಬ್ಸ್ ಆಗಿದ್ದಾವೆ ಡಾಕ್ಯುಮೆಂಟ್ಸ್. ಈಗ ಬೇಕಾದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅದನ್ನು ಒಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ಕೂತ್ಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ಇನ್ನೂ ಅವರು ಹೇಳಿರೋ ರೇಟಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಪುಟ್ಟ ಡ್ರೈವಿಂಗ್ ಕೆಲಸ ಅಂದರೆ ಕಲಿಯೋಂಥವ್ರಿಗೆ ವೀಕ್ಷಕರೇ, ಕೆಲಸಿದೆಯಾ, ಆದಷ್ಟು ಒಂದು ಸ್ವಲ್ಪ ಡ್ರೈವಿಂಗ್ ಕಲಿಯೋಂಥವ್ರಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದು ಕಡಿಮೆ ಬಜೆಟಲ್ಲಿ ಒಂದು ಬೈಕ್ ರೇಟಲ್ಲಿ ಒಂದು ಮಾರುತಿ 800 ಕಾರ್ ತಗೊಂಡು ಆರಾಮಾಗಿ ಕಲಿಬೋದು. ಮತ್ತು ಎಲ್ಲಾದರೂ ಚಿಕ್ಕ ಪುಟ್ಟ ಲಾಂಗು ಹೋಗ್ಬೋದು ವೀಕ್ಷಕರೇ, ಏನು ತೊಂದರೆ ಇಲ್ಲ. ಬಟ್ ಬೇಡ, ಲಾಂಗ್ ಹೋಗೋದು ಕಷ್ಟ ಆಗ್ಬೋದು. ಬಟ್ ಲೋಕಲ್ ಅಡ್ಡಾಡೋರಿಗೆ ಏನು ತೊಂದರೆ ಇಲ್ಲ ವೀಕ್ಷಕರೇ, ಆರಾಮಾಗಿ ಅಡ್ಡಾಡ್ಬೋದು. ಏನಂದರೆ ಈ ಡಾಕ್ಯುಮೆಂಟ್ಸ್ ಸಲುವಾಗಿ ಬಂದುಬಿಟ್ಟು ವೀಕ್ಷಕರೇ, ಅದು ಓನರ್ ಹೆಸರು ಇದೆ, ಬೇರೆ RC ಕಾರ್ಡಲ್ಲಿ ಓನರ್ ಹೆಸರು, ಅವ್ರಿರೋದು ಮೈಸೂರಲ್ಲಿ ವೀಕ್ಷಕರೇ. ಬಟ್ ಇವ್ರಿಗೆ ಗೊತ್ತಿಲ್ಲ, ಅವ್ರ ಲೊಕೇಶನ್ ಗೊತ್ತಿಲ್ಲ. ಹಂಗಾಗಿ 2930 ಫಾರಮ್ ಸೈನ್ ಮಾಡಿಸ್ಕೊಂಬಂದರೆ RC ಕಾರ್ಡು ಒರಿಜಿನಲ್ಲು ಇವ್ರ ಕಡೆನೇ ಇದೆ ಅಂತೆ. 2930 ಫಾರಮಲ್ಲಿ ಒಂದು ಸ್ವಲ್ಪ ಏನೋ ಸೈನ್ ಮಿಸ್ಮ್ಯಾಚ್ ಆಗಿದೆ ಅಂತೇಳಿ ಇವ್ರ ಹೆಸರಿಗೆ ಮಾಡಿಸ್ಕೊಂಡಿಲ್ಲ, ಅದಾಗಿಲ್ಲ ಅಂತೇಳಿ ಮಾಡಿಸ್ಕೊಂಡಿಲ್ಲ ಅಂತಲೂ ಸಹ ಹೇಳಿದ್ದಾರೆ ವೀಕ್ಷಕರೇ. ಓಕೆನಾ? ನೀವು ಆದಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅವ್ರಿಗೆ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ಕಡೆದೇ ನೀವು ಪೂರ್ತಿ ಮಾಹಿತಿ ಪಡ್ಕೊಂಡು ಆಮೇಲೆ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ನೀವು ಗಾಡಿನ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಇನ್ನು ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಕಾಣಿಸ್ತಿರೋದೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಕೇಳ್ಕೊಬೋದು. ಮತ್ತು ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ನ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ದಯವಿಟ್ಟು ಯಾರೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಈ ನಂಬರ್ ಬರೀ ಓನ್ಲಿ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಓಕೆನಾ? ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ನಿಮ್ಮ ಗಾಡಿ ಸೇಲಿಗಿದ್ರೂ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಯೂಟ್ಯೂಬಲ್ಲಿ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ಈ ಗಾಡಿ ಯಾರಿಗಾದ್ರೂ ಒಂದು ಕಡಿಮೆ ಬಜೆಟಲ್ಲಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.